ಹಾಯ್ ಫ್ರೆಂಡ್ಸ್. ನಾನಿವತ್ತು ಡೈಲಿ ಏನು ಬ್ರೇಕ್ಫಾಸ್ಟ್ ತಿಂತೀನಿ ಅನ್ನೋದನ್ನು ನಿಮಗೂ ಹೇಳ್ಕೊಡ್ತೀನಿ. ಆ ಬಾಡಿ ಫಿಟ್ನೆಸ್ ಹೆಂಗೆ ಮೇಂಟೈನ್ ಮಾಡೋದು ಅಂತ. ಆ್ಯಕ್ಚುಲಿ ನಾನು ಡೈಲಿ ಏನು ಯೂಸ್ ಮಾಡ್ತಾಯಿದ್ದೀನಿ ಡೈಲಿ ಅದನ್ನು ಮಾತ್ರ ಹೇಳ್ತಾಯಿದ್ದೀನಿ ಅಷ್ಟೇ. ಡೈಲಿ ನಾನು ಏನು ಬ್ರೇಕ್ಫಾಸ್ಟ್ ತಿಂತೀನಿ, ಅದನ್ನು ಯಾವ ಥರ, ಅದೇನು, ಅದ್ರಲ್ಲಿ ಎಷ್ಟು ಪ್ರೋಟೀನ್ಸ್ ವಿಟಮಿನ್ಸ್ ಇರುತ್ತೆ, ಹೆಂಗಿರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟು ನಾವು ಏನು ಮಾಡ್ತೀವಿ ಅಂದರೆ ನೈಟು ಒಂದು ಇಡೀ ನನ್ನ ಕೈನಲ್ಲಿ ಒಂದು ಇಡೀ ಕಾಬೂಲ್ ಕಡಲೆ, ಆಯಿತಾ. ಅದ್ರ ಜೊತೆಗೆ ಮತ್ತು ಒಂದು ಇಡೀ ಕಡಲೆಕಾಯಿ ಬೀಜ. ಓಕೆ, ಇದನ್ನು ಏನು ಮಾಡಬೇಕು, ನಾವು ನೀರಿಂದ ನೆನೆಸ್ಬೇಕು. ಇದು ನೈಟ್ ಫುಲ್ಲು ನೆನೆಯಬೇಕು. ಓಕೆ, ಆಯಿತಾ. ಆಮೇಲೆ ಇದೇನಪ್ಪ ಅಂದರೆ 4 ಖರ್ಜೂರ ತೆಗೋಬೇಕು. 4 ಇಲ್ಲ 5 ಖರ್ಜೂರ, ನೋಡಿ ಚೆನ್ನಾಗಿರೋದು ಒಣ ಖರ್ಜೂರ ಅದು. ಆಮೇಲೆ ಅಂಜೂರ ತಗೋಬೇಕು, 4 ಅಂಜೂರ. ಆಮೇಲೆ ಒಂದು 4 ಬಾದಾಮಿ. ಆಮೇಲೆ ಗೋಡಂಬಿ, ಅದು 4 ಪೀಸ್. ಆಮೇಲೆ ಒಂದು ಸ್ವಲ್ಪ ಒಂದು 5-6 ಇರುವಷ್ಟು ಒಣದ್ರಾಕ್ಷಿ. ಇಷ್ಟನ್ನು ಹಾಕಬೇಕು. ಇದಕ್ಕೇನು ಮಾಡಬೇಕು, ನೀರು ಹಾಕಬೇಕು. ಇದು ಅಷ್ಟೇ, ನಾಳೆ ಬೆಳಗ್ಗೆ ತನಕ ಇದು ಕೂಡ ನೆನೆಯಬೇಕು, ಆಯಿತಾ. 2 ನೆಂತಾದಮೇಲೆ ಬೆಳಿಗ್ಗೆ ನಾವು ಎದ್ದ ತಕ್ಷಣವೇ ಬ್ರಷ್ ಮಾಡಿ. ಓಕೆ, ಈ 2 ಜೊತೆಗೆ ಇನ್ನೊಂದು ಇದೆ, ಅದೇನಪ್ಪ ಅಂದರೆ ಹೆಸರು ಕಾಳು. ಅದು ಕೂಡ ಒಂದು ಇಡೀ ಹೆಸರು ಕಾಳನ್ನ ನಾವು ನೀರಲ್ಲಿ ನೈಟ್ ಫುಲ್ಲು ನಾವು ಮಾಡಬೇಕು, ನೆನೆಸಬೇಕು. ಅದು ಕೂಡ ನೈಟ್ ಫುಲ್ ನೆನೆಯಬೇಕು. ಇದು ನೆನೆದ ತಕ್ಷಣ ಇದು ತಿನ್ನಂಗಿಲ್ಲ. ಆ್ಯಕ್ಚುಲಿ ಇದೇನು ಗೊತ್ತಾ, ಇದನ್ನು 1 ಡೇ ಬಿಡಬೇಕು ನೆನೆಸಿ. ನೆಕ್ಸ್ಟ್ ಡೇ 1 ಡೇ ಬಿಟ್ಟರೆ ಸ್ವಲ್ಪ ಮೊಳಕೆ ಬರುತ್ತೆ. ಆವಾಗ ಇದನ್ನು ಆಲ್ಟರ್ನೇಟಾಗಿ 1 ಡೇ ಬಿಟ್ಟು ಇದನ್ನು ನಾವು ತಿನ್ನೋದು. ಓಕೆ, ಗುಡ್ ಮಾರ್ನಿಂಗ್. ಇವಾಗ ನೈಟ್ ಏನು ನಾವು ನೆಲೆಸಿದ್ವಿ ಎಲ್ಲ ನೆನೆಸಿರೋ ಕಾಳೆಲ್ಲ ಈಗ ರೆಡಿ ಇದೆ, ತೋರಿಸ್ತೇನೆ. ಇಲ್ಲಿ ನೋಡಿ, ಕಾಳೆಲ್ಲ ನಿಂತಿದೆ. ಈ ಕಾಳುಗಳೆಲ್ಲ ಈಗ ನಾ ಏನು ಮಾಡಬೇಕು, ತಗೋಬೇಕು. ಎಲ್ಲ ತಗೊಂಡು ಇದನ್ನು ನಾವು ತಿನ್ನಬೇಕು. ಬೆಳಗ್ಗೆ ಎದ್ದೆ, ಬ್ರಷ್ ಮಾಡಿದೆ, ಈ ನೀರು ಅಷ್ಟೇ ಈ ಕಾಳು ಜೊತೆ ತಿನ್ಬೋದು ಮತ್ತು ಕುಡಿಬೋದು. ಮತ್ತು ನಾನು ಕುಡಿಯೋಕ್ಕೆ ಒಂಥರ ಒಂದು ಆಗುತ್ತೆ, ಕುಡಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ ಇದು, ಬಟ್ ಕೆಲವರು ಕುಡಿತಾರೆ, ಒಳ್ಳೆಯದು. ನಾನು ಆ ಕಡೆ ಹಾಕ್ಬಿಡ್ತೀನಿ. ಆಮೇಲೆ ಹೆಸರು ಕಾಳು ಏನಂತ ಹೇಳಿದೆ ನಾನು, 1 ಡೇ ಬಿಟ್ಟರೆ ಮೊಳಕೆ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಮೊಳಕೆ ಹೆಂಗೆ ಬಂದಿದೆ ಅಂತ. ಇದು ಕೂಡ ಮೊಳಕೆ ಬಂದಿದೆ. ಈಗ ಅದು ಕೂಡ ನಾವೀಗ ಜೊತೆಗೆ ತಿನ್ನೋದು. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದೆ, ಒಂದು ಚೊಂಬು ಅಂದರೆ ಒಂದು ಅರ್ಧ ಲೀಟ್ರ್ ನೀರು ಕುಡಿದೆ. ಈಗ ಎತ್ಕೊಂಡೆ, ಆಮೇಲೆ ಎಕ್ಸಸೈಸ್ ಮಾಡಿದೆ. ಆದಮೇಲೆ ಇದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಡ್ರೈ ಫ್ರೂಟ್ಸು ನೆನೆ ಹಾಕಿದ್ದೆ ಅಲ್ಲ, ಅದು ಕೂಡ ಈಗ ರೆಡಿ ಇದೆ. ನೋಡಿ ಚೆನ್ನಾಗೆಲ್ಲ ಖರ್ಜೂರ, ಅಂಜೂರ ಎಲ್ಲ, ಬಾದಾಮಿ ಎಲ್ಲ ರೆಡಿ ಇದೆ. ಅದನ್ನು ಕೂಡ ನೀರಿಂದ ತೆಗೆದುಬಿಟ್ಟು
ಈ ನೀರು ಅಷ್ಟೇ ಕೆಲವ್ರು ಕುಡಿತಾರೆ, ನನಗಂತೂ ಇಂಟ್ರೆಸ್ಟ್ ಇಲ್ಲ ಈ ನೀರು ಕುಡಿಯೋಕ್ಕೆ, ಬಿಡ್ತೀನಿ. ಕುಡಿದ್ರೆ ಒಳ್ಳೆಯದು, ಏನು ತೊಂದರೆ ಇಲ್ಲ. ಅದೇ ನೀರು ಅದರದ್ದು ಬಾದಾಮಿ ಇವೆಲ್ಲ ಉಣ್ತಿರೋಂಥ ನೀರೇ ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ. ಆದರೆ ನಂಗೆ ಸ್ವಲ್ಪ ಸ್ವೀಟ್ ಅಂದರೆ ಒಂಥರ, ಅದಕ್ಕೆ ನಾನು ತಿನ್ನಲ್ಲ, ಕುಡಿಯೋಲ್ಲ. ಇದನ್ನು ಆ ಕಡೆ ಹಾಕ್ಬಿಡ್ತೀನಿ. ಸೊ ಈಗ ಕಾಳು ರೆಡಿ, ಮೊಳಕೆ ಕಾಳು ರೆಡಿ, ಡ್ರೈ ಫ್ರೂಟ್ಸ್ ರೆಡಿ. ಇದು ಡೈಲಿ ನಾವು ತಿನ್ನೋದು. ಇದೆಲ್ಲ ಮುಗಿಸಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಯಾಕೆಂದೆಲ್ಲ ಮುಗಿಸ್ಬಿಡ್ತೀನಿ. ಆಮೇಲೆ ನೆಕ್ಸ್ಟು ಏನು ಮಾಡಬೇಕಂತ ಹೇಳ್ತೀನಿ. ಆಯಿತಾ, ನೀವು ರೆಡಿ ಮಾಡಿಕೊಡಿ, ತಿನ್ನಿ. ತಿಂತಾ ಇರೋದು ಬೇಡ, ತಿಂದಾದ್ಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡೋದು ಅಂತ. ವೇಟ್ ಮಾಡಿ. ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ, ಸ್ವಲ್ಪ ಹೊತ್ತು. ಕಾಳೆಲ್ಲ ಖಾಲಿ ಆಯಿತು. ಈಗ ಡ್ರೈ ಫ್ರೂಟ್ಸ್ ಮಾತ್ರ ಇದೆ. ಇದೆಲ್ಲ ಖಾಲಿ ಆದ ತಕ್ಷಣ ನೆಕ್ಸ್ಟು ಇದಾದಮೇಲೆ ಏನು ತಿನ್ನಬೇಕು ಅಂತ ಹೇಳ್ತೀನಿ, ಹಾಗೆ ನೋಡ್ತಾ ಇದೆ. ಆಲ್ಮೋಸ್ಟ್ ಖಾಲಿ, ಒಂದೇ ಒಂದು ಮಂಜೂರ ಇಲ್ಲ. ಈಗ ಎಲ್ಲ ತಿಂದು ಮುಗೀತು. ಈಗ ಅದಾದಮೇಲೆ ನೆಕ್ಸ್ಟ್ ಏನು ತಗೋಬೇಕು ಅಂದರೆ ಮೊಟ್ಟೆನ ತಿನ್ನಬೇಕು. ಡೈಲಿ 2 ಇಲ್ಲ 3 ಅಷ್ಟು ಕಾಳೆಲ್ಲ ತಿಂದಾದಮೇಲೆ ಇದನ್ನು ತಿನ್ನಬೇಕು. ಇದು ತಿಂತ ಏನು ಮಾಡಬೇಕಂದ್ರೆ, ಮೊಟ್ಟೆ ಎಲ್ಲ ತಿಂದಾದಮೇಲೆ ಒಂದು ಗ್ಲಾಸು ಮಿಲ್ಕು, ಒಂದು ಗ್ಲಾಸು ಅಂದರೆ ಒಂದು 250 ml. ಎಷ್ಟು? 250 ml ಮಿಲ್ಕ್ನ ತಗೋಬೇಕು. ಅದಕ್ಕೆ ಶುಗರ್ ಹಾಕಬಾರ್ದು, ಶುಗರು ಸರಿ ಇಲ್ಲ ಇವಾಗ. ಎಲ್ಲ ವೈಟಾಗಿ ಫುಲ್ಲು ಕೆಮಿಕಲ್ ಹಾಕಿ ಜನ ಎಲ್ಲ ಸಾಯ್ತಾ ಕೂತಿದ್ದಾರೆ, ಆ ರೋಗ ಈ ರೋಗ ಅಂತ. ಅದಕ್ಕೆ ನಾವು ನಮ್ಮದೇ ಮಂಡ್ಯ ಬೆಲ್ಲ, ಇದು ಮಂಡ್ಯದ ಬೆಲ್ಲದ್ದು ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ? ಬೆಲ್ಲದ ಪೌಡ್ರು. ಈ ಬೆಲ್ಲದ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನಾರು ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಯಾವುದು ಅನುಕೂಲ, ಹನಿ ಇಲ್ಲ ಬೆಲ್ಲದ್ದು ಇದು ಬರುತ್ತೆ, ಕ್ಯೂಬ್ಸ್ ಬರುತ್ತೆ ಚಿಕ್ಕ ಚಿಕ್ಕದು, ಅದನ್ನ ಯೂಸ್ ಮಾಡ್ಬೋದು. ಅದನ್ನು ತೋರಿಸ್ತೀನಿ, 1 ನಿಮಿಷ ಇದೆ. ಈ ಥರ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಇದೆ, ಇದು ಕೂಡ ಮಂಡ್ಯದ ಬೆಲ್ಲನೇ, ಆಯಿತಾ? ಈ ಕ್ಯೂಬ್ಸನ್ನ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಸದ್ಯಕ್ಕೆ ನಾನೀಗ ಪೌಡ್ರ್ ಹಾಕಿದ್ದೀನಿ, ಆದ್ದರಿಂದ ಇದು ಬೇಡ ನಮಗೆ. ಆಯಿತಾ? ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ತಿಂದಾದಮೇಲೆ
ಹಾಲನ್ನ ಕುಡಿಬೇಕು. ಈ ಥರ ನಾವು ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂತಾ ಇದ್ದರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ನಾವು ಎಕ್ಸಸೈಸ್ ಮಾಡಾದಮೇಲೆ ಇಷ್ಟೆಲ್ಲ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಹೆಲ್ತಿ ಫುಡ್ಡು, ಯಾವ ತೊಂದರೆನೂ ಆಗಲ್ಲ, ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ, ಕಣ್ಣು ಚೆನ್ನಾಗಿರುತ್ತೆ, ಏರ್ ಚೆನ್ನಾಗಿ ಬೆಳೆಯುತ್ತೆ, ನಮ್ಮ ಬಾಡಿ ಫಿಟ್ಟಾಗಿರುತ್ತೆ. ನೋಡಿಲ್ಲಲ್ಲ, ತೋರಿಸಲ್ಲ. ಎಕ್ಸಸೈಸ್ ಮಾಡ್ತಾ ಇರಬೇಕು, ಮಾಡಾದಮೇಲೆ ಇಷ್ಟೆಲ್ಲ ತಿನ್ನಬೇಕು. ಅದು ಯಾರೋ ಕೊಡ್ತಾರಲ್ಲ ಜಿಮ್ಮಲ್ಲಿ, ಪ್ರೋಟೀನ್ ತೊಗೊಳ್ಳಿ, ವಿಟಮಿನ್ ತೊಗೊಳ್ಳಿ ಅಂತ, ಯಾವುದು ತಿನ್ನಬೇಡಿ. ಇದು ಗುಡ್ ಫಾರ್ ಹೆಲ್ತ್. ಇದು ಒಳ್ಳೆ ಬ್ರೇಕ್ಫಾಸ್ಟು. ಇದನ್ನು ಮಾಡಿ ಡೈಲಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಏನಾದ್ರು ಚೇಂಜಸ್ ಇದ್ದರೆ ಸರಿ ಮಾಡ್ಕೋತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.